ಇವಾಗ ಯಾರೋ ಒಬ್ರು ಹೆಸರು ಮಾಡಿದ್ರು ಇನ್ನೊಂದು ಮಾಡ ನೀನು ಮಾಡು ನೀನು ಡಬಲ್ ಮಾಡು ಬೇಡ ಅಂದವ್ರ ಅವ್ರ ಹೆಸರು ಎತ್ಕೊಂಡು ಯಾಕೆ ಮಾಡ್ತೀಯ ಅಂದ್ರೆ ಇಲ್ಲಿ ವಿಚಾರ ಕ್ಲಿಯರ್ ಆಗಿ ಗೊತ್ತಾಯ್ತಲ್ಲ ಅವ್ರ ಬೆಳೆಯಕ್ಕೆ ಅವ್ರ ಕೈಯಾಗಲ್ಲ. ನಿಮ್ಮೂರ್ ಜಾತ್ರೆಯಲ್ಲಿ ಪ್ರತಿ ವರ್ಷ ನಿಮ್ಮೂರಿನೇ ಹೋಗುತ್ತಾ ಮೆರವಣಿಗೆಗೆ? ನಮ್ಮೂರಾಗ ಸಂಕ್ರಾಂತಿ ಹಬ್ಬ ಅಂತ ಮಾಡ್ತಾರೆ. ನಮ್ಮವೇ ಇರ್ತಾ ಇತ್ತು, ನಮ್ಮ ಜೊತೆಗೆ ನಮ್ಮ ಸ್ನೇಹಿತರು ಎಲ್ಲ ಸಾಕ್ಪಕ್ಕದವು ಅವೆಲ್ಲ ಕರಿತಾ ಇದ್ರಿ. ಈ ವರ್ಷ ನಾನು ಬಿಗ್ ಬಾಸ್ ಆಗಿದ್ದೆ. ಹೆಂಗ್ ಮಾಡಿದ್ರ ಏನೋ ಗೊತ್ತಿಲ್ಲ ನನಗೆ. ನಮ್ಮೂರ ಅಂದ್ಮೇಲೆ ನಾವ್ ಇಲ್ಲಿ ಮಾಡ್ತೀರಿ ಇರಕತ್ತದ ಮಾಡೇ ಮಾಡ್ತೀವಿ. ಹೊರತೂರು ಜಾತ್ರೆ ನಡೀತಿದ್ದೆ ಅಂತ 16, 17, 18. ಹೌದು. ಸೊ ಈಗ ಇದಕ್ಕೆ ಅಂತಾನೆ ತಂದ್ರ ಅಥವಾ ಹೆಂಗಣ ಎತ್ತುಗಳು ನಮ್ಮ ಮನೆಗ ಗಾಡಿನಾಗ ಯಾವಾಗೂ 4-5 ಜೊತೆ ಎತ್ತಿದ್ದೇ ಇರ್ಬೇಕು. ನನ್ಕ ಹಿಂಗೆ ನೋಡಿದ್ರೆ ನೋಡ್ರಿ ಹಿಂಗೆ ಕಾಣಿಸ್ಬೇಕು. ಹಿಂಗೆ ಇವಾಗ ನೋಡ್ತಾ ಇದ್ರಲ್ಲ ಹಿಂಗೆ ಲೈನಾಗಿ ಇರ್ಬೇಕು. ಮನೆ ತುಂಬ ನನ್ಗೆ ದನ ಇರಬೇಕು. ಒಂದು ಜೊತೆ ಎತ್ತು ಸಾಕ್ಬೇಕಂದ್ರೆ ಖರ್ಚು ವೆಚ್ಚಗಳು ನೀವೇ ನೋಡ್ತಾ ಇದ್ದೀರ. 4 ಜನ ಆಳವ್ರೆ. ದನ ತಪ್ಪೆ ತೊಳಗ್ನಿಂಕ ಹಿಡ್ದು ಮೇವು ಹಾಕೋದ್ನಿಂಕ ಹಿಡ್ದು ಎಲ್ಲ. ಆಮೇಲೆ ಹಾಲುಗಳು ಕೊಡ್ತಾರೆ ಎತ್ಕ. ಈ ರೀತಿ ದನ ಸಾಕೋದು ಬಣ್ಣ ಕೆಟ್ಟೋಗ್ತವೆ, ಬಣ್ಣ ಬರ್ಸ್ಬೇಕಾಗ್ತದೆ. ಭಾಳ ಕಾಳಜಿನಿಂದ ನೋಡ್ಕೊಬೇಕು ಈ ದನನ. ಸೊ ಈ ನಮ್ಮದು ಒಂದು ಟೀಮ್ ಐತೆ. ನಮ್ಮ ಸ್ನೇಹಿತರು ನಾವೆಲ್ಲನೂ ಹೆಂಗೆ ಅಂತಂದರೆ ನಾವು ಸರಿಸ್ಕೊತೀವಿ. ಇವಾಗ ಕೆಲವ್ರು ಇರ್ತಾರಲ್ಲ, ಅವ್ರು ಏನೇ ಮಾಡಿ ತಪ್ಪಿಸ್ಬೇಕು ನಮ್ಮವ್ರಿಗೂ ಬರ್ಕೊಡ್ದು ಅಂತ. ನಮ್ಮ ಮನೇಲಿರೋ ದನನೇ ಎತ್ಕೊಂಡೋಗಿ ಶೋಕಿಗಳು ಮಾಡಿ ಅವ್ರ ಬಾಯಿಗಳ ಕೂಡ ಅವ್ರು ಹೇಳಕ್ಕೆ ರೆಡಿ ಇಲ್ಲ. ಅವರು ಬೇಕಾದ್ರೆ ಇವಾಗ ನಾನು ಏನು 2 ತಿಂಗಳು ಹಿಡ್ಕೊಂಡಿರ್ತೀನಿ, ಸುಮಾರು ಇದ್ರಗಳೆಲ್ಲ ಹಾಕ್ತಾರೆ. ನಂದು ಎಲ್ಲೋ ಐತೆ ಕಾರ್ಡ್ಗಳಿಗೆಲ್ಲ ಕೊಟ್ಟಿರ್ತಾರೆ. ಎತ್ತವೆಲ್ಲ ಇವು. ಈ ಎತ್ತು ನಾನು ರಾಣಿಬೆನ್ನೂರ್ನಿಂದ ತಂದಿದ್ದು. ಇವಿಲ್ಲೇ ನಮ್ಮ ಪಕ್ಕದ ಇದ್ರ ಹತ್ರನೇ ಇಲ್ಲೇ ಇದ್ವು. ತಿರ್ಗಾಲ ಹಚ್ಚಬೇಲಿ ಹತ್ರಕ್ಕೆ ಹೋಗಿದ್ವು. ಎಲ್ಲ ನಾವು ಹೋಗ್ಲಿ ಬಸಪ್ಪನ ಒಂದು ಮನೆಯಾಗೆ ಇರೋಕೆ ಏನು ಇದಿಲ್ಲ. ಅಪ್ಪನ ಎಲ್ಲ ಮನೆಗೆ ಹೋದ್ರೂ ಮೆರಿಬೇಕು. ಕೆಲವರು ಹೇಳೋದು ಅದು ಇದು ಕೊಂಕ ಮಾತುಗಳು ಮಾತಾಡ್ತಾರಲ್ಲ. ನಾನೇನು ಹೇಳ್ತೀನಿ ಅಂತಂದರೆ, ನಮ್ಮದು ನಾವು ತೊಳ್ಕೊಂಡ್ರೆ ಸಾಕು. ಇನ್ನೊಬ್ರದ್ದು ತೊಳಿಯೋಕೆ ನಮ್ಗೆ ಅದು ಇದು ಎಲ್ರಿಗೂ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇರೋದು. ಹೌದಾ ಅಲ್ಲಪ್ಪ? ನಮ್ದು ನಾವು ತೊಳ್ಕೊಂಡ್ಬಿಟ್ರೆ ಸಾಕು. ಇನ್ನೊಬ್ರದ್ದು ಅವ್ರು ತೊಳ್ದವ್ರ ಇಲ್ಲ ನಮ್ಗೆ ಹಾಕ್ಬೇಕು. ಇವಾಗ ಯಾರೋ ಒಬ್ರು ಹೆಸರು ಮಾಡಿದ್ರು ಇನ್ನೊಂದು ಮಾಡು ನೀನು ಮಾಡು ನೀನು ಡಬಲ್ ಮಾಡು ಬೇಡ ಅಂದವ್ರ ಅವ್ರ ಹೆಸರು ಎತ್ಕೊಂಡು ಯಾಕೆ ಮಾಡ್ತೀಯ ಅಂದ್ರೆ ಇಲ್ಲಿ ವಿಚಾರ ಕ್ಲಿಯರ್ ಆಗಿ ಗೊತ್ತಾಯ್ತಲ್ಲ ಅವ್ರ ಬೆಳೆಯಕ್ಕೆ ಅವ್ರ ಕೈಯಾಗಲ್ಲ. ಹೌದಾ ಇಲ್ಲಣ್ಣ? ಇಷ್ಟು ದಿನದವರೆಗೂ ಇವಾಗ ನೀವು ಮಾಡ್ತಾ ಇದ್ದೀರ ವಿಡಿಯೋಗಳು, ಇಲ್ಲ ಹಳಬ್ರು ಇದ್ದೀರಾ ಹೊಸಬ್ರು ಇದ್ದೀರಾ ವಿಡಿಯೋಗಳು ಮಾಡಿರೋರು. ಇವತ್ತಿಗೊಬ್ರು ಹೆಸರು ಎತ್ತಿ ಇಲ್ಲ ಇನ್ನೊಬ್ರದ್ದು ಎತ್ತಿ ನಾನು ಮಾತಾಡಿದ್ದೀನಾ? ನನಗೆ ಬೇಕಾಗಿಲ್ಲ. ಅದು ನನ್ನ ಕೆಲಸ ಅಲ್ಲ. ಅದು ನನ್ನ ಕೆಲಸ ಅಲ್ಲ ಅಂತಂದವಾಗ ನಾವು ಯಾಕೆ ಇನ್ನೊಬ್ರದ್ದು? ಹೌದು, ಇವಾಗ ಯಾರಾದರೂ ಅಭಿಮಾನಕ್ಕೆ ಒಬ್ರನ್ನ ರಾಜ ಅಂತಾರೆ. ನೀನು ಯಾವ ಊರು ರಾಜ, ನಿನ್ಗೆಲ್ಲಿ ಯಾವ ರಾಜ್ಯ ಐತೆ ಅಂತ ಕೇಳೋದಲ್ಲ. ಅವ್ರ ಖುಷಿಗೆ ಅವ್ರು ಕರೀತಾರೆ ಅಲ್ವಾ? ಹೌದಾ ಇಲ್ಲ? ತಪ್ಪೈತ ಇದ್ರಾಗ? ಅಂದರೆ ಇವ್ರು ಏನು ಈ ಕೆಲವ್ರಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ ಅವ್ರ ಕೆಲ್ಸಗಳೇ ಅಷ್ಟೇ ನೇನೆ ಅಲ್ವಾ? ಹಂಗೇನು ಮಾಡೋಕ್ಕಾಗಲ್ಲ. ಇವಾಗ ಒಂದು ಅಡುಗೆ ಮಾಡ್ತೀರಿ, ಕರ್ಬೇವಿನ ಸೊಪ್ಪು ಬೇಕು ಅಂತ ಹಾಕಿರ್ತೀರಿ. ಕರ್ಬೇವಿನ ಸೊಪ್ಪು ತಿನ್ನಕತ್ತದ, ಮೆಣಸಿನ್ಕಾಯಿ ಬೇಕು ಅಂತ ಹಾಕಿರ್ತೀರಿ. ಬಟ್ ಏನು ಮಾಡ್ತೀರಿ? ಎಲ್ಲ ಬೇಯಿಸಿ ಎಲ್ಲ ಆದಮೇಲೆ ಪಕ್ಕಕ್ಕೆ ತಾನೇ ಇಕ್ತೀರಿ. ಹಂಗೆ ಇಕ್ಕೊಬೇಕಷ್ಟೇ, ಅವ್ರನ್ನ ಇಗ್ನೋರ್ ಮಾಡ್ಬೇಕಷ್ಟೆ.